ಸೊ ನಿಮ್ಮ ಸಿಸ್ಟಮ್ ನಾನು ಒಂದು ಟಾಮ್ಕ್ಯಾಟ್ ಅಂತ ಶಾರ್ಟ್ಕಟ್ ಕೊಟ್ಟಿರ್ತೀನಿ. ಫಸ್ಟ್ ಇದು ಡಬಲ್ ಕ್ಲಿಕ್ ಮಾಡ್ಕೋಬೇಕು. ಇದು ಪೂರ್ತಿ ಸ್ಕ್ರೋಲಾಗಿ ವೇಟ್ ನಿಂದಿರ್ತದೆ, ಅದಕ್ಕೆ ವೇಟ್ ಮಾಡು. ಸೊ ಇದೇನಂದ್ರೆ ನಮ್ಮ ಸರ್ವರ್ ಅಪ್ಲಿಕೇಶನ್. ಸೊ ಫಸ್ಟ್ ಇದು ರನ್ ಮಾಡಲಾರ್ದೆ ನೀವು ಪ್ರಾಜೆಕ್ಟ್ ರನ್ ಆಗಂಗಿಲ್ಲ. ಹಾಂ, ಟಾಮ್ಕ್ಯಾಟ್ ಸರ್ವರ್ ಫಸ್ಟ್ ಇದು ಸ್ಟಾರ್ಟ್ ಮಾಡ್ಕೋತಿ. ಸೊ ಕ್ಲಾಸ್ನ ಹೇಳ್ಕೊಟ್ಬೇಕು ಅಲ್ಲಿ ಯಾವ ಸರ್ವರ್ ಯೂಸ್ ಮಾಡಿ. MySQL ಬ್ಯಾಕ್ ಎಂಡ್ ಆಯಿತು. ನೆಟ್ಬೀನ್ಸ್ ಓಪನ್ ಮಾಡಿ ರನ್ ಮಾಡಿ ನೆಟ್ಬೀನ್ಸ್ ಯೂಸ್ ಮಾಡ್ತಾರೆ. ನೆಟ್ಬೀನ್ಸ್ ಅನ್ನೋ ಟಾಮ್ಕ್ಯಾಟ್ ಯೂಸ್ ಮಾಡ್ತಾರೆ. ಆ ನೆಟ್ಬೀನ್ಸ್ ಸಾಫ್ಟ್ವೇರ್ ಓಪನ್ ಮಾಡಿ ಅದ್ರೊಳಗೆ ನೆಟ್ಬೀನ್ಸೇ ಟಾಮ್ಕ್ಯಾಟಿಗೆ ಓಪನ್ ಮಾಡ್ತೀವಿ. ಸೊ ಇಲ್ಲ ಅಂದ್ರೆ ಅದು ಸಪ್ರೇಟ್ ಇಟ್ಬಿಡ್ತೀವಿ, ಬರೀ ಡೈರೆಕ್ಟ್ ಟಾಮ್ಕ್ಯಾಟ್ ಜೊತೆ ಇಂಟ್ರಾಕ್ಷನ್ ನಮ್ಮದು. ಸೊ ಅಲ್ಲಿ ನಿಮ್ದು ಡೆಸ್ಕ್ಟಾಪ್ ಮೇಲೆ ಒಂದು ಐಕಾನ್ ಕೊಟ್ಟಿರ್ತೀವಿ, ಈ ಟೈಪ್ ಬಿಡ್ಡಿಂಗ್ ಅಂತೇಳಿ. ಡಬಲ್ ಕ್ಲಿಕ್ ಮಾಡು. ಕ್ಲಿಕ್ ಮಾಡಿದ ತಕ್ಷಣ ಒಂದು ವೆಬ್ಸೈಟ್ ಓಪನ್ ಆಗ್ತದೆ. ಸ್ವಲ್ಪ ಟೈಮ್ ಓಪನ್ ಸಿಸ್ಟಮ್. ನೆಟ್ ಕನೆಕ್ಷನ್ ಇಲ್ಲ, ನಾಟ್ ನೆಸಸರಿ. ಇಷ್ಟು ಓಪನ್ ಆಗ್ತದೆ. ಇದು ನಿಮ್ಮದು ಪ್ರಾಜೆಕ್ಟಿನ ಹೋಮ್ ಪೇಜ್. ಫಸ್ಟ್ ನೀವು ಏನು ಮಾಡ್ಬೇಕು ಈ ಪ್ರಾಜೆಕ್ಟ್ನಾಗ ಅಂತಂದರೆ, ಯು ವಿಲ್ ಲಾಗಿನ್ ಆ್ಯಸ್ ಅ ಅಡ್ಮಿನಿಸ್ಟ್ರೇಟರ್. ಓಕೆ, ಸೊ ಅಲ್ಲಿ ಯೂಸರ್ ನೇಮ್ ಅಡ್ಮಿನ್ ನಾನು ಕ್ರಿಯೇಟ್ ಮಾಡಿ ಸರ್ ಇದು ವೆಬ್ಸೈಟ್ ನೀ ಎಲ್ಲ ನಾ ಮಾಡೀನಿ ಅಲ್ಲ ಸರಿಗೆ ನಾನೇ ಹೇಳ್ಬೇಕಂತ ಅಲ್ಲಿ ನೀನೇ ಮಾಡಿ ಅಂತ ಹೇಳ್ಬೇಕು. ಸೊ ಇಲ್ಲಿ ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ ಅಡ್ಮಿನ್ 1 2 3 ಈಗ ನೆನಪಿಟ್ಕೋ, ಫಿಕ್ಸ್ ಇರ್ತದೆ. ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ ಅಡ್ಮಿನ್ 1 2 3 ಕೊಟ್ಟರು ಯಾರು ಕೊಡ್ದ ಪಾಸ್ವರ್ಡ್ admin@admin.com, ಪಾಸ್ವರ್ಡ್ ಅಡ್ಮಿನ್ 1 2 3 3 ಇರ್ತವೆ, 3 ಯಾವುದೋ ಒಂದು ಇರ್ತದೆ. ಸೊ ನೆನಪಿಟ್ಕೋದು admin@admin.com, ಪಾಸ್ವರ್ಡ್ ಅಡ್ಮಿನ್ 1 2 3. ಆಮೇಲೆ ಬರ್ಕೊ. ಫಸ್ಟ್ ಇಲ್ಲೇ ಮಾಡ್ತೀವಿ ರಿಸೋರ್ಸ್ ಶೇರಿಂಗ್ ಅಂತಂದ್ರೆ, ಫಸ್ಟ್ ನಾವು ರಿಸೋರ್ಸ್ಗಳನ್ನ ವೆಬ್ಸೈಟ್ನಾಗ ಆ್ಯಡ್ ಮಾಡ್ಕೋಬೇಕು. ಸೊ ಆ್ಯಡ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಪ್ರೈಸಿಂಗ್ ಅಂತ ಕ್ಲಿಕ್ ಮಾಡ್ತೀವಿ. ಆ್ಯಡ್ ಪ್ರೈಸಿಂಗ್ನಾಗ ನಿಮ್ಮಲ್ಲಿ ಏನೇನು ರಿಸೋರ್ಸಸ್ ಅದ, ನೀವು ಆನ್ಲೈನ್ನಾಗ ಏನೇನು ರಿಸೋರ್ಸ್ ಶೇರ್ ಮಾಡ್ಲಿಕ್ಕೆ ರೆಡಿ ಇದ್ದು ಆ ರಿಸೋರ್ಸ್ ಕಾನ್ಫಿಗರೇಷನ್ ಇದ್ರ ಪ್ರೊವೈಡ್ ಮಾಡಿ. ಲೈಕ್ ಎಕ್ಸಾಂಪಲ್ ನೀವು ಹಾರ್ಡ್ ಡಿಸ್ಕ್ ಎಷ್ಟು ಕೊಡ್ಲಿಕ್ಕೆ ಕೆಪಾಸಿಟಿ, ಸೇ 50 GB ಹಾರ್ಡ್ ಡಿಸ್ಕ್ ಕೊಡ್ಲಿಕ್ಕೆ ಅಂತ ಹೇಳ್ತೀವಿ. 50 GB ಹಾರ್ಡ್ ಡಿಸ್ಕ್ ಕೊಡ್ಲಿಕ್ಕೆ. ನೆಕ್ಸ್ಟ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಎಷ್ಟು ಕೊಡ್ಲಿಕ್ಕೆ, ಸೇ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ 4 GB, ಎಲ್ಲ GB ಟರ್ಮ್ಸ್ ಆಗಿರ್ತದೆ. ಪ್ರೊಸೆಸರ್ ಟೈಪ್ ಯಾವ ಪ್ರೊಸೆಸರ್ ನೀವು ಪ್ರೊವೈಡ್ ಮಾಡ್ಲಿಕ್ಕೆ, ಸೇ i3 ಪ್ರೊವೈಡ್ ಮಾಡ್ಲಿಕ್ಕೆ ಅಂತ ಇಟ್ಕೋ. ನೆಕ್ಸ್ಟ್ ಟೈಮ್ ಪೀರಿಯಡ್, ಎಷ್ಟು ತಿಂಗಳು ಟೈಮ್ ಪೀರಿಯಡ್ ಕೊಡ್ಲಿಕ್ಕೆ ಅವರಿಗೆ, ಅಂದರೆ ಅದು ಡೇಟಾ ನಿಂಗೆ ಅವ್ರೇನು ಡೇಟಾ ತೊಗೋತಾರೆ ಅವರಿಗೆ ಎಷ್ಟು ಡ್ಯೂರೇಷನ್ ಅವ್ರ ಡೇಟಾ ಇಟ್ಕೋಬೋದು. ಸೊ ಆ ಡ್ಯೂರೇಷನ್ ಪ್ರೊವೈಡ್ ಮಾಡಲಿಕ್ಕೆ, ಡ್ಯೂರೇಷನ್ ಎಷ್ಟು ಅವರಿಗೆ ರಿಸೋರ್ಸ್ ಎಷ್ಟು ದಿನ ಯೂಸ್ ಮಾಡ್ತಾರೆ ಅಂತೇಳಿ, ಅದಕ್ಕೆ ಎಷ್ಟು ಪ್ರೈಸ್ ಅಂತ ಅನ್ನೋದು ಇಲ್ಲಿ ಪ್ರೈಸ್ ಮೆನ್ಷನ್ ಮಾಡ್ತೀವಿ. ಸೊ ಪ್ರೈಸ್ ಏನು ಮಾಡ್ತೀನಿ 500 ಅಂತ ಮೆನ್ಷನ್ ಮಾಡ್ತೀನಿ. ಮೆನ್ಷನ್ ಮಾಡಿ ಕ್ಲಿಕ್ ಆನ್ ಸಬ್ಮಿಟ್. ಸೊ ಹೋಸ್ಟಿಂಗ್ ಪ್ಲಾನ್ ಆ್ಯಡೆಡ್. ಸೊ ಆ್ಯಡ್ ಆಗಿದ್ದು ಇಲ್ಲಿ ಕೆಳಗೆ ತೋರಿಸ್ತೀವಿ. 50 GB ಹಾರ್ಡ್ ಡಿಸ್ಕ್, 4 GB ರ್ಯಾಮ್, 13 GB i3 ಪ್ರೊಸೆಸರ್, 12 months ಪೀರಿಯಡ್, ಪ್ರೈಸ್ 500. ಓಪನ್ ಅಂತ. ಓಪನ್ ಅಂತಂದರೆ ಯು ಕ್ಯಾನ್ ಎನಿಬಡಿ ಕ್ಯಾನ್ ಬಿಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ರಿಸೋರ್ಸ್ ಇನ್ ದಿಸ್. ಓಕೆ, ಸೊ ಇವನ್ ಕೆಲಸ ಸದ್ಯಕ್ಕಿಷ್ಟೇ. ಇದು ಮಾಡ್ತೇನೆ, ಅದಾದ ತಕ್ಷಣ ವರ್ಕೌಟ್ ಮಾಡಿ ಮತ್ತು ಉಳಿದು ಮೆನು ಏನಿದೆ ಆಮೇಲೆ ನೋಡೋಣ. ನಾ ಫ್ಲೋ ಹೆಂಗದ ಅದ್ರ ಪ್ರಕಾರ ಎಕ್ಸಿಕ್ಯೂಟ್ ಮಾಡ್ತೀನಿ. ನೀನು ಎಕ್ಸಾಮ್ನಾಗ ಅದ್ರ ಪ್ರಕಾರ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಬಿಡ್ ಮಾಡೋ ಸಲುವಾಗಿ ಇಬ್ಬರು ಯೂಸರ್ಸಿಗೆ ರಿಜಿಸ್ಟರ್ ಮಾಡ್ಕೋಬೇಕು. ಒಂದು ಸತಿ ನೀನು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಆಮೇಲೆ ಮತ್ತೊಂದು ಸತಿ ಮಾಡೋದು ಬೇಕಾಗಲ್ಲ. ನಾವು ರಿಜಿಸ್ಟರ್ ಮಾಡ್ಬೇಕು ಸರ್. ಹಾಂ, ಈಗ ನಾ ಬಿಡ್ ಮಾಡ್ಬೇಕಿದ್ರು ರಿಸೋರ್ಸಿಗೆ, ಅದಕ್ಕೆ ನಾ ರಿಜಿಸ್ಟರ್ ಮಾಡ್ಕೋತೇನೆ. ಅದು ಇದ್ರೊಳಗೆ ರಿಜಿಸ್ಟರ್ ಮಾಡಿದ್ರಷ್ಟೇ ಅವ್ರು ಬಿಡ್ ಮಾಡ್ಲಿಕ್ಕೆ ಪರ್ಮಿಷನ್. ಈಗ ಆನ್ಲೈನ್ ಸರ್, ಆನ್ಲೈನ್ ಅದ, ಆನ್ಲೈನ್ನಾಗೂ ನೀವು ಬಿಡ್ ಮಾಡ್ಬೇಕಲ್ಲ. ಬಿಡ್ ಮಾಡ್ಬೇಕಾದ್ರೆ ಯು ಶುಡ್ ಬಿ ಅಡ್ಮೈನರ್ ಬಿಡ್, ನಾಟ್ ಅಡ್ಮಿನಿಸ್ಟ್ರೇಟರ್, ಯೂಸರ್. ಯೂಸರ್ಸ್ ಯಾರು ಬಿಡ್ ಮಾಡೋರು ಇದ್ದಾರೆ ಅವರು ಫಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಅವ್ರದ್ದೆಲ್ಲ ಡೀಟೇಲ್ಸ್, ಅವ್ರದ್ದು ಡೀಟೇಲ್ಸ್ ಅಕೌಂಟ್ ಕೊಡ್ತಾರೆ. ಕೊಟ್ಟ ಮೇಲೆ ದೇ ಕ್ಯಾನ್ ಬಿಡ್ ಇನ್ ದಿಸ್ ಕೇಸ್. ಸರಿ, ನಿನ್ನ ಹೆಸರು ಮೇಲೆ ಮಾಡೋಣ. abhilash@gmail.com. ಪಾಸ್ವರ್ಡ್ ಸರ್, ಮೊಬೈಲ್ ನಂಬರ್ ಸುಮ್ಮನೆ ರ್ಯಾಂಡಮ್ ನಂಬರ್ ಹಾಕಿರ್ತೀನಿ. ಸಿಟಿ, ಆಮೇಲೆ ಮೇಲ್ abhi ರಿಜಿಸ್ಟರ್. ಅಲ್ಲೇ ರಿಜಿಸ್ಟರ್ ಆಗ್ತೀವಿ. ರಿಜಿಸ್ಟರ್ಡ್ ಸಕ್ಸಸ್ಫುಲಿ. ಇಬ್ಬರು ಯೂಸರ್ ಮಿನಿಮಮ್ ಮಾಡಬೇಕು. ಇದು ಅಲ್ಲೇ ಹೊರಗೆ ಬೇಸಿಕ್ನಾಗ ರಿಜಿಸ್ಟರ್ ಅಂತ ಆಪ್ಷನ್ ಕೊಟ್ಟಿರ್ತದೆ ಯೂಸರ್ದು. ಸೊ ಈಗ ಒಂದು ಯೂಸರ್ ರಿಜಿಸ್ಟರ್ ಆದ, ಇನ್ನೊಂದು ಯೂಸರ್ ರಿಜಿಸ್ಟರ್ ಮಾಡು, ಇಲ್ಲಾಂದ್ರೆ ಆಲ್ರೆಡಿ ಯಾರನ್ನ ಇದ್ದರೆ ಅವ್ರ ಹೆಸರು ಮಾಡಿ ಲಾಗಿನ್ ಮಾಡ್ಬೋದು. ಏನು ಹೆಸರು? ಅಭಿಷೇಕ್. ಎಷ್ಟು ಕಾಂಪ್ಲಿಕೇಟೆಡ್ ರಾ. ABHI, ನೀವು ಅದೇ ಹೆಸರು ಕೊಡ್ಲಿಕ್ಕೆ ಬರೋಂಗಿಲ್ಲ. ABHISH, ಓಕೆ, ಅಭಿಷೇಕ್.
So email ID abhishek@gmail.com, mobile number, city, password saying Abhishek. Registered success ಅಂತ ತೋರಿಸ್ತದೆ. ಸೊ ಇಬ್ಬರು ಯೂಸರ್ ರಿಜಿಸ್ಟರ್ ಆದಾಗ ಒನ್ ಪರ್ಸನ್ ವಿಲ್ ಲಾಗಿನ್ ಫಸ್ಟ್. ಸೊ ಎಕ್ಸಾಂಪಲ್ ಅಭಿಷೇಕ್ ಫಸ್ಟ್ ಲಾಗಿನ್ ಆಗ್ತದೆ ಅಂತ ಇಟ್ಕೊಳ್ಳೋಣ. abhishek@gmail.com, ಪಾಸ್ವರ್ಡ್ ಅಭಿಷೇಕ್. ಸೊ ಲಾಗಿನ್ ಆದ ತಕ್ಷಣ ವಿ ಕ್ಯಾನ್ ವ್ಯೂ ದ ಡೀಟೇಲ್ಸ್ ಇನ್ ದಿಸ್ ಕೇಸ್. ಸೊ ಡೀಟೇಲ್ಸ್ ಅವ ಏನಿದೆ ವ್ಯೂ ಮಾಡೋದಲ್ಲ, ಬಿಡ್ ನಾವು ಅಂತ ಕ್ಲಿಕ್ ಮಾಡ್ತಾನೆ. ಸೊ ಬಿಡ್ ನಾವು ಅಂತ ಕೊಟ್ಟಾಗ ಸ್ಟಾರ್ಟ್ ಪ್ರೈಸ್ 500, ಕರೆಂಟ್ ಬಿಡ್ ಇಸ್ 500. ಅಂದರೆ ಬಿಡ್ಡಿಂಗ್ ಪ್ರೈಸ್ 500 ಅಂತ ಕೊಟ್ಟಾನ. ಈಗ ಇವ ಏನು ಮಾಡ್ತಾನೆ, ಹಿ ವಿಲ್ ಬಿಡ್ ಫಾರ್ 600 ಬಿಡ್ ಮಾಡ್ತಾನೆ ಅಂತ ಇಟ್ಕೋ. 600 ಸಬ್ಮಿಟ್. ಸೊ ಯುವರ್ ಬಿಡ್ ವಾಸ್ ಸಕ್ಸಸ್ಫುಲ್. ಸೊ ಅದು ಬಿಡ್ ಮಾಡಿದ ಇನ್ಫಾರ್ಮೇಷನ್ ತೋರಿಸ್ತದೆ. ಕಮ್ಮಿ ಜಾಸ್ತಿ ಸರ್. ಮತ್ತು ಬಿಡ್ನಾಗೆ ಬಿಡ್ಡಿಂಗ್ ಇರ್ತದೆ. ಆಪ್ಷನ್ ಅಂದ್ರೆ ಏನು, ಇದೇನಾಯ್ತು ಸರ್ ನಮ್ಗೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತಂದ್ರೆ ನಂದು ಪ್ರಾಡಕ್ಟಿನ ಪ್ರಾಫಿಟ್ ಹೆಚ್ಚಿಗೆ ಬರ್ಬೇಕು. ನನಗೆ ಹೆಚ್ಚಿಗೆ ಬರೋ ಸಲುವಾಗಿ ಯಾವತ್ತಿಗೂ ಬಿಡ್ಡಿಂಗ್ ಯಾರು ಬಿಡ್ ಮಾಡಿ ಅಷ್ಟು ಯಾಕೆ ಹೆಚ್ಚಿಗೆ ಕೊಡೋಣ. ಬಿಡ್ ಮಾಡಿ ಹೆಚ್ಚಿಗಲ್ಲ, ನಾ ಕೊಡ್ಲಿಕ್ಕೆ ರಿಸೋರ್ಸ್. ಈಗ ಬೇರೆಯವ್ರು ಏನು ಮಾಡಿರ್ತಾರೆ, ಇದೇ ಕಾನ್ಫಿಗರೇಷನ್ 5,000 ರುಪೀಸ್ ಅಂತ ಹೇಳ್ತಾರೆ. ನಾ ಸ್ಟಾರ್ಟ್ ಮಾಡೋದು 4,000 ಮಾಡಿರ್ತೀನಿ. ಸೊ ಬಿಡ್ ಮಾಡ್ಕೋತ ಹೋದಾಗ 4,500 ನಿಂದಿರ್ಬೋದು. ಸೊ ಇನ್ ದಟ್ ಕೇಸ್ ಯು ಆರ್ ಗೆಟಿಂಗ್ ಪ್ರಾಫಿಟ್. ಆ ಕಾನ್ಸೆಪ್ಟ್ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತೀವಿ. ಸೊ ಇದೇ ಕಾನ್ಫಿಗರೇಷನ್ ಬೇರೆ ಹೆಚ್ಚಿಗೆ ರೇಟಿಗೆ ಕೊಟ್ಟಿರ್ತಾನೆ. ಸೊ ಫಿಕ್ಸ್ಡ್ ಪ್ರೈಸ್ 6,000 ತೊಗೊರಿ ಅಂತ ಹೇಳ್ತಾನೆ. ನಾ ಇಲ್ಲಿ 4,000 ಕೊಟ್ಟಿರ್ತೀನಿ. ಕಮ್ಮಿ ಆಯ್ತಂದ್ರೆ ಪ್ರಾಫಿಟ್ ನಿಮಗೆ. ಈಗ ಎಕ್ಸಾಂಪಲ್ ನಾ 4,000 ಹೇಳೀನಿ, 5,000 ಬೇರೆ ಕಡೆ 3,000 ಹೇಳ್ಕೊಂಡು ಎ ವೆಬ್ಸೈಟ್, ನಿಂದು ವೆಬ್ಸೈಟ್ ಎ ಅಂತ ವೆಬ್ಸೈಟ್ ಏನು ಮಾಡ್ತಾನೆ, ಸೇಮ್ ಕಾನ್ಫಿಗರೇಷನ್ 5,000 ರುಪೀಸ್ ಅಂತ ಹೇಳ್ತಾನೆ. ನಿಂದು ವೆಬ್ಸೈಟ್ ನೀ ಏನು ಮಾಡ್ತೀವಿ 4,000 ರುಪೀಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾರನ್ನ 4,900 ತನಕ ಬಂದರೂ 100 ರುಪೀಸ್ ಸೇವಿಂಗ್ ಅಲ್ಲ, ಇದು ವಿಚಾರ ಮಾಡ್ತಾನೆ. ಸೊ ಬಿಡ್ಡಿಂಗ್ನಲ್ಲಿ ದಟ್ ಈಸ್ ವಾಟ್ ದ ಅಡ್ವಾಂಟೇಜ್ ಇಸ್. ನನಗೆ 4,000 ಎಷ್ಟೇ ಮಾಲ್ ಹೋದ್ರೂ ಇಟ್ ಇಸ್ ಪ್ರಾಫಿಟ್ ಫಾರ್ ಮೀ. ಸೊ ಅದನ್ನು ಎರಡೂ ಸೈಡ್ ಪ್ರಾಫಿಟ್ ಆಗ್ಬೇಕು ನಮಗೆ. ದಿಸ್ ಇಸ್ ವಾಟ್ ಅವರ್ ಕಾನ್ಸಂಟ್ರೇಷನ್ ಇಸ್. ಸೊ ಈಗ ನೀ 600 ಬಿಡ್ ಮಾಡಿದೆ, ಅಭಿಷೇಕ್ 600 ಬಿಡ್ ಮಾಡಿದೆ. ಬಿಡ್ ಮಾಡಿ ಅವ ಲಾಗೌಟ್ ಆಗ್ತಾನೆ. ನೀನು ನಿನ್ನ ಸಿಸ್ಟಮ್ನಾಗ ನೀ ಲಾಗಿನ್ ಆಗಿರ್ತೀವಿ. ಲಾಗಿನ್ ಆದಾಗ ನಿನ್ನ ಡೀಟೇಲ್ಸ್ ಕೊಡ್ತೀವಿ, abhi@gmail.com. ನಾ ಕೊಟ್ಟಿದ್ದು ಅಭಿ ಅಂತ ಕೊಡ್ತೀನಿ, abhi. ಸೊ ಲಾಗಿನ್ ಆಗ್ತಾನೆ. ಅವನದು ಓಪನ್ ಸೋರ್ಸ್ ಅಲ್ಲಿ ಓಪನ್ ಅಂತ ಇದ್ದದಷ್ಟೇ ಇಲ್ಲಿ ತೋರಿಸ್ತಾವೆ. ಸೊ ಅವನು ಬಿಡ್ ಅಂತ ಕ್ಲಿಕ್ ಮಾಡ್ತಾನೆ. ಬಿಡ್ ಅಂತ ಕ್ಲಿಕ್ ಮಾಡಿದಾಗ ಸ್ಟಾರ್ಟ್ ಪ್ರೈಸ್ 500, ಕರೆಂಟ್ ಬಿಡ್ 600. ಯಾರು ಮಾಡ್ಯಾರ ಹೇಳಂಗಿಲ್ಲ. ಸೊ ನೀ ಏನು ಮಾಡ್ತೀವಿ, ಈ ರಿಸೋರ್ಸ್ ನೋಡಿ ಯು ವಿಲ್ ಫೀಲ್ ದಟ್ ಓಕೆ 700 ತನಕ ಕೊಡ್ಬೋದು ಅಂತ ನಿನಗೆ ಅನ್ನಿಸ್ತದೆ. ಕ್ಲಿಕ್ ಆನ್ ಸಬ್ಮಿಟ್. ಸೊ ನಿನ್ನ ಬಿಡ್ ಸಕ್ಸಸ್ಫುಲ್ ಆಯ್ತು. ಸೇಮ್ 700 ಕ್ಯಾನ್ ಬಿ ಸೀನ್ ಬೈ ಹಿಮ್. ಲಾಗಿನ್ ಆಗು. ಕರೆಂಟ್ ಬಿಡ್ ವಿಲ್ ಬಿ 700. ಇದು ಅಭಿಷೇಕ್ ನೋಡ್ತಾನೆ. ಸೊ ಅಭಿಷೇಕ್ ಸೇಮ್ ಬಿಡ್ ನಾವು 700. ಸೊ ಇವೇನು ಮಾಡ್ತಾನೆ 800 ಅಂತ ಕೊಡ್ತಾನೆ. ಆ್ಯಂಡ್ ನೀ ಲಾಗಿನ್ ಆಗ್ತಿ 800, ನೀ ಆಗ್ತಿ ಐ ಡೋಂಟ್ ಥಿಂಕ್ ಇಟ್ ಇಸ್ ವರ್ತ್ ಅಂತ ನೀವು ಬಿಟ್ಬಿಡ್ತೀವಿ. ಸೊ ಈಗ ಇಬ್ಬರು ನೋಡು ಬಿಡ್ಡಿಂಗ್ ನಡೆದು. ಸೊ ಪೆಂಡಿಂಗ್ ಬಿಡ್ಡಿಂಗ್ನಾಗ ಇವಾಗ ಕ್ಲಿಕ್ ಮಾಡ್ತಾನೆ, ಇಟ್ ಶೋ ದ ಪೆಂಡಿಂಗ್ ಬಿಡ್ಡಿಂಗ್ ಇನ್ ದಿಸ್. ಅವ್ನು ಹೈಯೆಸ್ಟ್ ಅಮೌಂಟ್ ಎಷ್ಟು ಬಿಡ್ ಮಾಡಿದ್ದದ ಅಂತ ಯಾರ್ದು ಗೊತ್ತಾಗಲ್ಲ. ಇದು ಇವಂದೇ ಇರ್ತದೆ, ಯಾರು ಲಾಗಿನ್ ಆಗ್ಯಾರ ಅವನದೇ ಇರ್ತದೆ. ಸೊ ಅವನಿಗೆ ಗೊತ್ತದೆ ಅವ್ನು ಹೈಯೆಸ್ಟ್ ಬಿಡ್ ಎಷ್ಟು ಮಾಡ್ಯಾನ, ಇಟ್ ಇಸ್ 800 ರುಪೀಸ್. ನೀ ಲಾಗಿನ್ ಆದಿ ಅಂತಂದ್ರೆ ನಿಂದು ಬಿಡ್ ಎಷ್ಟದ, ಆ ರಿಸೋರ್ಸಿಂದ ಪೆಂಡಿಂಗ್ ಬಿಡ್ಗಳು ಏನವ ಆ ಪೆಂಡಿಂಗ್ ಬಿಡ್ ನಿನಗೆ ತೋರಿಸ್ತದೆ. ಲೈಕ್ ಪೆಂಡಿಂಗ್ ಬಿಡ್ಡಿಗೆ ಹೋಗು. ಪೆಂಡಿಂಗ್ ಬಿಡ್ ನಿಂದು ಏನು ಹೈಯೆಸ್ಟ್ ಅದ ನೀನು ತೋರಿಸ್ತೀವಿ. ಅವನದೇನದ ಅವನಿಗೆ ನಿಂದೇನು ಡೀಟೇಲ್ಸ್ ಅದ, ನಿಂಗೆ ಅವ 800 ಬಿಡ್ ಮಾಡಿದ್ದ. ಸೊ ಅವ್ನು 800 ಬಿಡ್ ಮಾಡಿದ್ದು ಪೆಂಡಿಂಗ್ ಅಂತ ತೋರಿಸೋದು. ನಿನ್ನ 700 ಅದ, ನಿನ್ನ 700ನು ನಿಂಗೆ ಪೆಂಡಿಂಗ್ ಅಂತ ತೋರಿಸೋದು. ಲಾಗೌಟ್ ಮಾಡಿ. ಈಗ ಅಡ್ಮಿನಿಸ್ಟ್ರೇಟರ್ ಮತ್ತೆ ಲಾಗಿನ್ ಆಗ್ತಾನೆ. ಸೊ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗಿ ನೀವು ಕಸ್ಟಮರ್ಸ್ ಯಾರು ಕಸ್ಟಮರ್ಸ್ ಇದ್ದಾರೆ ಎಲ್ಲ ಇನ್ಫಾರ್ಮೇಷನ್ ವಿ ಕ್ಯಾನ್ ವ್ಯೂ. ಇದರ ನಿನ್ನ ಹೆಸರು ಇರ್ತದೆ, ಅವನ ಹೆಸರು ಇರ್ತದೆ ಇಲ್ಲಿ. ಓಕೆ, ನೆಕ್ಸ್ಟ್ he will go for bid status. So
ಸೊ ಬಿಡ್ ಸ್ಟೇಟಸ್ನಾಗ ಎಲ್ಲ ಡೀಟೇಲ್ಸ್ ತೋರಿಸ್ತದೆ. ಸೊ ಈಗ ಇಬ್ಬರು ಬಿಡ್ ಮಾಡಿದ್ದು, ಒಬ್ಬ 700 ಹೈಯೆಸ್ಟ್ ಬಿಡ್ ಮಾಡೋಣ, ಒಬ್ಬ 800 ಹೈಯೆಸ್ಟ್ ಬಿಡ್ ಮಾಡೋಣ. ಡಬಲ್ ಸೈಡೆಡ್ ಬಿಡ್ಡಿಂಗ್ ಅಂದರೆ ಎರಡೂ ಸೈಡ್ ಬಿಡ್ಡಿಂಗ್ ನಡೀತದೆ. ಸೊ ದ ಅಡ್ಮಿನಿಸ್ಟ್ರೇಟರ್ ಮೇ ಅಗ್ರಿ ವಿತ್ ಯು ಆರ್ ಮೇ ನಾಟ್ ಅಗ್ರಿ ವಿತ್ ಯು. ಸೊ ಅವ ಏನಂತಾನೆ 800 ಇವಂದ ಹೆಚ್ಚಿಗೆ ಅದ. ಸೊ ಆಬ್ವಿಯಸ್ಲಿ ಹಿ ಸೇಸ್ ಬಾರ್ಗೇನ್. ಸೊ ಈಸ್ ಹಿ ರೆಡಿ ವಿತ್ ದಿಸ್ ಪರ್ಟಿಕ್ಯುಲರ್ ಆಫರ್? ಇಫ್ ಹಿ ಸೇಸ್ ಎಸ್ ಅಂದ್ರೆ ಅವನಿಗೆ ಅದು ಸಿಗ್ತದೆ. ಇಫ್ ಹಿ ಸೇಸ್ ನೋ, ಅವ ಇನ್ನೂ ಮತ್ತೆ ಬಿಡ್ ಮಾಡೋ ಸಾಧ್ಯತೆಗಳು ಇರುತ್ತೆ. ಯಾಕಂದ್ರೆ ಅವನದು ಬಿಡ್ಡನ್ನ ಎಕ್ಸೆಪ್ಟ್ ಮಾಡಿಲ್ಲ. ಡಬಲ್ ಸೈಡ್ ಅದ. ಅವ ಬಿಡ್ ಮಾಡ್ಲಿಕ್ಕೆ ತಾನೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ನನ್ನ ಸೈಡ್. ಓಕೆ, ಈಗ ನನಗದು ಆಫರ್ ನನಗೆ ಒಲ್ ಅಂತ ಇರ್ತದೆ. ಸೇ ಎಕ್ಸಾಂಪಲ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ವಿತ್ 800 rupees. ಸೊ ನಾನು ಮಾಡ್ತೀನಿ ಇಲ್ಲಿ ರಿಜೆಕ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಆಫರ್ ರಿಜೆಕ್ಟೆಡ್. ಸೊ ಅವ ಏನು ಬಿಡ್ ಮಾಡಿದ್ದ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ಮತ್ತೆ ಅವ ಲಾಗಿನ್ ಆಗ್ತಾನೆ. ಅಭಿಷೇಕ್ನಾಗ ಪೆಂಡಿಂಗ್ ಬಿಡ್ನಾಗ ಯಾವಾಗ ತೋರಿಸಿಗತ್ತ? ಅವಾಗ ಇದ್ದಿದ್ದು ಪೆಂಡಿಂಗ್ ಇತ್ತು. ಸೊ ಇಟ್ ಹ್ಯಾಸ್ ಬೀನ್ ರಿಜೆಕ್ಟೆಡ್ ಇನ್ ದಿಸ್ ಕೇಸ್. ಸೊ ಮತ್ತೆ ರಿಜೆಕ್ಟ್ ಅಂದ್ರೆ ಇವನ್ ಆಫರ್ ಹಿ ಈಸ್ ನಾಟ್ ರೆಡಿ ಟು ಆಕ್ಸೆಪ್ಟ್ ದಟ್ ಆಫರ್. ಸೊ ಮತ್ತೆ ಇವಾಗ ಬಿಡ್ ಮಾಡಿ 800 ಬಿಡ್ ಮಾಡಿದ್ದ, ನಾವು ಇಲ್ಲಿ ಆಫರ್ 900 ಸಬ್ಮಿಟ್. ಸೊ ಬಿಡ್ ಸಕ್ಸಸ್ಫುಲ್. ಸೊ ಈಗ 900 ಬಿಡ್ ಮಾಡೋಣ. ನೀ ಬಿಟ್ಬಿಡಿ ಬೇಕಾಗಿಲ್ಲ ನನಗೆ ಅಂತೇಳಿ. 700 ವಾಸ್ ಯುವರ್ ಪ್ರೈಸ್. ಕರೆಕ್ಟ್ ಅದ. ಅಲ್ಲಿ ಅದಕ್ಕೆ ನಾ ಅವನದು ಆಫರ್ ರಿಜೆಕ್ಟ್ ಮಾಡಿ, ನಿಂದು ಆಬ್ವಿಯಸ್ಲಿ ರಿಜೆಕ್ಟ್ ಮಾಡೇ ಮಾಡ್ತೀನಿ. ನಿನ್ನ 700 ಡಬಲ್ ಸೈಡ್ ಹೆಂಗಂದ್ರೆ ಸಿಂಗಲ್ ಸೈಡ್ ಇದ್ದಾಗ ಸರ್ ಯಾರು ಹೈಯೆಸ್ಟ್ ಪ್ರೈಸ್ ಇರ್ತದೆ ಅವ್ರದ್ದು ಎಕ್ಸೆಪ್ಟ್ ಆಗ್ತದಲ್ಲ. ಇಲ್ಲಿ ಏನಿರ್ತದೆ ಅಂತಂದ್ರೆ ನೀವು ಬಿಡ್ ಮಾಡಿದಾಗ ನಾ ಡಿಸೈಡ್ ಮಾಡೋದು ಇರ್ತದೆ. ಐ ಕ್ಯಾನ್ ಗಿವ್ ಆರ್ 700 ಆರ್ ಐ ಕ್ಯಾನ್ ಗಿವ್ ಫಾರ್ 800. ನಾಟ್ ಮ್ಯಾಕ್ಸಿಮಮ್. ಬಟ್ ನನಗೆ ಅಂದ್ರೆ ಪ್ರಾಫಿಟ್ ಆಬ್ವಿಯಸ್ಲಿ ನಾ ಜಾಸ್ತಿ ಇದ್ದವನಿಗೆ ಕೊಡ್ತೀನಿ. ಸೊ ಇಟ್ ಈಸ್ 100% ನೀ 700 ಮಾಡಿದಾಗ ನಾನು ನೋಡಲಿಲ್ಲ. ಅವನದು 800 ಇತ್ತು. ಸೊ ಐ ಸ್ಟಾರ್ಟೆಡ್ ಬಾರ್ಗೇನಿಂಗ್ ವಿತ್ ಹಿಮ್, ನಾಟ್ ವಿತ್ ಯು. ತಿಳಿತಾ? ಸೊ ಈಗ ಅವನದು ಬಾರ್ಗೇನಿಂಗ್ ನಾ ಕ್ಯಾನ್ಸಲ್ ಮಾಡಿದಾಗ ಅವನಿಗೆ ಗೊತ್ತಾಯ್ತು ಕ್ಯಾನ್ಸಲ್ ಮಾಡೋದು ಅಂತೇಳಿ. ಅದಕ್ಕೆ ಅವ ಏನು ಮಾಡ್ದೆ, ಅವ್ನು ಬಿಡ್ ಹೆಚ್ಚಿಗೆ ಮಾಡ್ಕೊಂಡ. ಸೊ ಇದು ನನಗೆ ಪ್ರಾಫಿಟ್ ಜಾಸ್ತಿ ಇದೆ. ತಿಳಿತಾ? ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇಸ್ ಅ ಮೇನ್ ಕಾನ್ಸಂಟ್ರೇಷನ್ ವೆನ್ ಯು ಆರ್ ಬಿಡ್ಡಿಂಗ್ ಇನ್ ದಿಸ್. ಸೊ ಈಗ ಬಿಡ್ ಸ್ಟೇಟಸ್ ಬಾರ್ಗೇನ್ ನನಗೆ ಬಂದ್ವಿ. ನಾವು ಆಫರ್ 900. ಸೊ ನಾನು ಏನು ಮಾಡ್ತೀನಿ, ಬಾರ್ಗೇನ್ ಅಂತ ಹೋಗಿ ನಾವು ಐ ವಿಲ್ ಆಕ್ಸೆಪ್ಟ್ ದ ಆಫರ್. ಸೊ ಆನ್ ಬಿಡ್ಡಿಂಗ್ ನಾ ಆಕ್ಸೆಪ್ಟ್ ಮಾಡ್ತೀನಿ. ಈಗ ರ್ಯಾಮ್ ನೋಡೋದು ಅಲ್ಲಿ ಇರಲ್ಲ ಸರ್? ಈಗ ಯಾವುದು ಲಿಸ್ಟ್ನಲ್ಲಿ? ಎಲ್ಲಿ ಲಿಸ್ಟ್ನಲ್ಲಿ? ನಂದು ವೆಬ್ಸೈಟಲ್ಲಿ ಸರ್. ಹಾಂ, ರ್ಯಾಮ್ ಈಗ ಸೋಲ್ಡ್ ಆಗ್ಯದ ಸರ್. ಸೋಲ್ಡ್ ಆಗ್ಯದ. ಅಲ್ಲಿ ನಿಮ್ಗೆ ತೋರಿಸಲ್ಲ. ಈಗ ಸರ್ ಅದು ಇಲ್ಲಿ ನಂಗೆ ಇದೇ ಕೇಳಿದ್ರು ಸರ್. ಹೆಂಗೆ ಗೊತ್ತಾಗ್ತದೆ ಗೊತ್ತಾ? ಆ್ಯಡ್ ಪ್ರೈಸಿಂಗ್ನಾಗೆ ನೋಡ್ಕೊಂಡ್ಬಿಡೋದು ನೀವು. ಇಲ್ಲಿ ಕ್ಲೋಸ್ಡ್ ಅಂತ ಬಂತಲ್ಲ, ಫಸ್ಟಿಗೆ ಓಪನ್ ಅಂತ ಇತ್ತು. ನಂಗೆ ಅಡ್ವೈಸ್ ಅಷ್ಟೇ ಕಾಣಿಸ್ತದೆ. ತೋರಿಸ್ತೀನಿ ತಡೆಯೋ. ಇಲ್ಲಿ ಕ್ಲೋಸ್ಡ್ ಅಂತ ತೋರಿಸೋದಂತ ಅಂತಂದರೆ ಇದು ಯೂಸರ್ನು ತೋರಿಸಲ್ಲ. ಈಗ ಬಿಡ್ ಮಾಡಲಿಕ್ಕೆ ಯೂಸರ್ನ ಬಿಡ್ ಮಾಡಿ ಯೂಸರ್ ಲಾಗಿನ್ ಆಗ್ತಾನೆ. ಈಗ ಎಕ್ಸಾಂಪಲ್ ನೀನೇ ಲಾಗಿನ್ ಆಗ್ತಾನೆ ತಿರ್ಗೋಬ, ಅವನಿಗೆ ಬೇಡ, ಅವನಿಗೆ ಆಮೇಲೆ ಮಾಡೋಣ ಅಂತ. ABHI SHIK ಅಭಿಷೇಕ್ ABHI ಲಾಗಿನ್ ಮಾಡು, ಖಾಲಿ. ಸೊ ನಿಂಗೆ ಅಲ್ಲಿ ಬಿಡ್ ಮಾಡಿ ಬರಲ್ಲ. ಅಲ್ಲಿ ಸ್ಟೇಟಸ್ ಎಲ್ಲಿ ತನಕ ಓಪನ್ ಅಂತ ಇರ್ತದೆ ಅಲ್ಲಿ ತನಕ ನೀವು ಬಿಡ್ ಮಾಡ್ಬೋದು. ಒನ್ಸ್ ಅದನ್ನ ಸ್ಟೇಟಸ್ ಕ್ಲೋಸ್ ಮಾಡಿದೆ ಅಂತಂದ್ರೆ ನೋ ಬಡಿ ಕ್ಯಾನ್ ಬಿಡ್ ಫಾರ್ ದಟ್ ಪರ್ಟಿಕ್ಯುಲರ್ ಆಫರ್. ಎದಕ್ಕೆ? ಅದು ನಾವು ಆಲ್ರೆಡಿ ಒಬ್ಬತ್ತು ಕೊಟ್ಟು ಮುಗಿಸೀನಿ. ಸೊ ಕೊಟ್ಟ ತಕ್ಷಣ ನೋ ಬಡಿ ಕ್ಯಾನ್ ಆಕ್ಸೆಸ್ ದಟ್ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್. ಸೊ ಈಗ ಅವನು ಬಿಡ್ ಮಾಡ್ಲಿಕ್ಕೆ ಬರಲ್ಲ, ನೀನು ಬಿಡ್ ಮಾಡ್ಲಿಕ್ಕೆ ಬರಲ್ಲ. ಇನ್ಫ್ಯಾಕ್ಟ್ ಯಾರ್ಯಾರು ಎಷ್ಟು ಮಂದಿ ಯೂಸರ್ ಯಾರು ದೇ ಕೆನಾಟ್ ಬಿಡ್ ಫಾರ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇನ್ ದಿಸ್. ಲಾಗ್ಔಟ್ ಮಾಡಿ ಈಗ ಅವ ಲಾಗಿನ್ ಆಗ್ತಾನೆ. ಇದು ಹೋಮ್ ಪೇಜ್ ಅಂತ ಸರ್? ಈಗ ಇದು ಹೋಮ್ ಪೇಜ್ ಪ್ರಾಜೆಕ್ಟ್ ಇಂದು ಪೂರ. ಯೂಸರ್ ಬಂದು ಓಪನ್ ಮಾಡ್ತಾನೆ ಸರ್ ವೆಬ್ಸೈಟ್. ಹಾಂ, ವೆಬ್ಸೈಟ್ ಓಪನ್ ಮಾಡ್ತಾನೆ. ಫಸ್ಟ್ ಎಲ್ಲಿ ಕಾಣ್ತಾವೆ ಸರ್? ಇದು ಹೋಮ್ ಪೇಜ್. ಅವ ಲಾಗಿನ್ ಆದಮೇಲೆ ಕಾಣಿಸ್ತದೆ ಅವನಿಗೆ. ಲಾಗಿನ್ ಆಗೋತನ ಕಾಣಿಸಂಗಿಲ್ಲ. ಯಾಕಂದ್ರೆ ಇಲ್ಲಿ ಪಬ್ಲಿಕ್ ವ್ಯೂ ಯಾವ ಕೊಡ್ಲಿಕ್ಕೆ ಬರಂಗಿಲ್ಲ ನಾವು. ಅದಕ್ಕೆ ರಿಜಿಸ್ಟರ್ಡ್ ಯೂಸರ್, ಅಥೆಂಟಿಕೇಟೆಡ್ ಯೂಸರೇ ಇರಬೇಕು. ಈಗ ABHISHIK ಸೊ ಅಭಿಷೇಕ್ನಾಗ ಪೆಂಡಿಂಗ್ ಬಿಡ್ ಯಾವೂ ಇಲ್ಲ. ಅಪ್ರೂವ್ಡ್ ಬಿಡ್ನಾಗ ಹೋಗ್ತಾನೆ. ಹಿ ಕ್ಯಾನ್ ಸಿ ದ ಅಪ್ರೂವ್ಡ್ ಬಿಡ್. ಯಾಕಂದ್ರೆ ಅವ್ನು ವಿನ್ನರ್ ಅಂತ ಸೆಲೆಕ್ಟ್ ಮಾಡಿರ್ತದೆ. ಕಾನ್ಫಿಗರೇಷನ್ ಪೂರ್ತಿ ಡೀಟೇಲ್ಸ್ ಕೊಡ್ಲಿಕ್ಕತ್ತದ. ದ ಸ್ಟೇಟಸ್ ಇಸ್ ಆಕ್ಸೆಪ್ಟೆಡ್. ಒನ್ಸ್ ಇಟ್ ಇಸ್ ಆಕ್ಸೆಪ್ಟೆಡ್ ಹಿ ವಿಲ್ ಗೋ ಫಾರ್ ದ ಪೇಮೆಂಟ್. ಸೊ ಇವ ಏನಂತ ಅದು ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಹಿ ಹ್ಯಾಸ್ ಟು ಮೇಕ್ ದ ಪೇಮೆಂಟ್. ಸೊ ಇದು ಪೇಮೆಂಟ್ ಕಮ್ಮಿ ಇರ್ತದೆ.
ABHISHEK ಏನೇನು ಡೀಟೇಲ್ಸ್ ಅವ ಡೀಟೇಲ್ಸ್ ಎಂಟ್ರ್ ಮಾಡ್ತೀನಿ ಕಾರ್ಡಿಂದ. ಕಾರ್ಡ್ ನಂಬರ್ ಇರ್ತದೆ. ಸೊ ಇಲ್ಲಿ ಎಂಟ್ರದ ಕಾರ್ಡ್ ನಂಬರ್ 16 ಡಿಜಿಟ್ ನಂಬರ್ ಇರ್ತದೆ. CVV ಇಸ್ 3 ಡಿಜಿಟ್ ಕೋಡ್. ಆಮೇಲೆ ಇಲ್ಲಿ ಅದೊಂದು ಎಕ್ಸ್ಪೈರಿ ಡೇಟ್ ಕಾರ್ಡಿಂದ ಅಮೌಂಟ್ ಆಟೋಮೆಟಿಕ್ ಬರ್ತದೆ. ಯಾವ ಟೈಪ್ ಕಾರ್ಡ್ ಸೆಲೆಕ್ಟ್ ಮಾಡ್ತಾನೆ ಅದರದೊಂದು 4 ಡಿಜಿಟ್ ಪಿನ್ ನಂಬರ್ ಇರ್ತದೆ. ಸೆಲೆಕ್ಷನ್ ಸೊ ಒಂದು ಸತಿ ಸಬ್ಮಿಟ್ ಮಾಡಿದಂತಂದ್ರೆ ನಾವು ಹಿ ಹ್ಯಾಸ್ ಪರ್ಚೇಸ್ಡ್ ದ ಡೊಮೈನ್ ಅಂತ ಅರ್ಥ. ಸೊ ಗೋ ಫಾರ್ ಪೇಡ್ ರಿಸೋರ್ಸ್. ಸೊ ಪೇಡ್ ರಿಸೋರ್ಸ್ನಾಗ ಒಂದು ಡೀಟೇಲ್ಸ್ ಬರುತ್ತೆ. ಸೊ ಇಲ್ಲಿ ಮೊದಲು ಏನಾಗ್ತಿತ್ತು ಬರೀ ಆಪ್ಷನ್ ಸಿಸ್ಟಮ್ನಾಗ ಮತ್ತು ಇದಕ್ಕೆ ಏನು ಡಿಫ್ರೆನ್ಸ್ ಅದ. ಆಪ್ಷನ್ನಾಗ ಏನಾಗ್ತಿತ್ತು ಒಂದು 10 ಮಂದಿ ಬಿಡ್ ಮಾಡ್ತಾರೆ. ಬಿಡ್ ಮಾಡಿದಾಗ ಹೈಯೆಸ್ಟ್ ಯಾರದ ಅದು ಆಟೋಮೆಟಿಕ್ಲಿ ಅಕ್ಸೆಪ್ಟೆಡ್. ಬಟ್ ಹಿಯರ್ ವಿ ಕ್ಯಾನ್ ಬಾರ್ಗೇನ್ ವಿತ್ ದ ಯೂಸರ್ ಇನ್ ದಿಸ್. ಅಡ್ಮಿನಿಸ್ಟ್ರೇಟರ್ ಈಗ ಇವ 800 ಹಾಕಿದ್ದ, ನೀ 700 ಹಾಕಿ ಸುಮ್ಮನೆ ಕೂತಿ, ನಾ ರಿಜೆಕ್ಟ್ ಮಾಡ್ತೀನಿ. ನಿನಗೂ ನಾ ಚಾನ್ಸ್ ಕೊಡ್ತೀನಿ ಹೆಚ್ಚಿಗೆ ಬಿಡ್ ಮಾಡಲಿಕ್ಕೆ. 3 ಟೈಮ್ಸ್ ಚಾನ್ಸ್ ಕೊಡ್ತೀನಿ. ಸೊ 3 ಸರ್ತಿ ರಿಜೆಕ್ಟ್ ಮಾಡಿದೆ, ನೀವು 3 ಸಲ ಬಿಡ್ ಮಾಡಿದೆ ಅಂದರೆ 4th ಟೈಮ್ ಯು ಕೆನಾಟ್ ಬಿಡ್ ಇನ್ ದಿಸ್ ಕೇಸ್. ಆಯಿತಾ? ಯಾವುದೇ ರಿಸೋರ್ಸಲ್ಲಿ ವಿ ರಿಸ್ಟ್ರಿಕ್ಟ್ ಒನ್ ಲಿಮಿಟೇಷನ್. ಈಗ ನಿಮ್ಮ ಕಾಲೇಜ್ನಾಗ 3 ಎದಕ್ಕೆ ಕೊಡ್ಲಿಕ್ಕೆ ಅಂತಂದ್ರೆ ಅದು ಇನ್ಕ್ರೀಸ್ ಎಷ್ಟು ಬೇಕಷ್ಟು ಮಾಡ್ಬೋದು. ವಿ ಹ್ಯಾವ್ ಗಿವನ್ ಟೋಟಲಿ 3 ಚಾನ್ಸ್ ಅಂತ ಹೇಳ್ಬೋದು. ಸೊ ಈಗ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ತಾನೆ. admin 123 admin.com ಪಾಸ್ವರ್ಡ್ admin123. ನೆಕ್ಸ್ಟ್ ವಿನ್ನರ್ ಅಂತ ಕ್ಲಿಕ್ ಮಾಡು. ಸೊ ಇಲ್ಲಿ ಅಂತಂದ್ರೆ ಒಂದು i3 4th ಜನರೇಷನ್ 900 ಕೊಟ್ಟು ಪೇಮೆಂಟ್ ಡನ್ ಅಂತೇಳಿ ಇಟ್ರಿಗೆ ಡಿಸ್ಪ್ಲೇ. ಸೊ ಇದು ಯಾರು ರಿಸೋರ್ಸ್ ನಮ್ಮ ಕ್ಲೇಮ್ ಮಾಡ ಅಂತ ಅಡ್ಮಿನಿಸ್ಟ್ರೇಟರ್ ಗೊತ್ತಾಗ್ತದೆ. ಲಾಸ್ಟಿಗೆ ಯು ಹ್ಯಾವ್ ಪೇಮೆಂಟ್ ಡೀಟೇಲ್ಸ್. ಪೇಮೆಂಟ್ ಮಾಡಿದ ಇನ್ಫಾರ್ಮೇಷನ್ ಇಟ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದಿಸ್. ಸೊ 920 ಮೇ ಪೇಮೆಂಟ್ ಕಂಪ್ಲೀಟ್ ಮಾಡೋಣ ಅಂತ ಅದು ಕಾರ್ಡ್ ಡೀಟೇಲ್ಸ್ ಒಳ್ಳೆ ಬರಲ್ಲ. ಬರೀ ತೊಗೊಂಡನ ಅಂತೇಳಿ ಅಷ್ಟು ಇನ್ಫಾರ್ಮೇಷನ್ ವಿ ಕ್ಯಾನ್ ಗಿವ್ ಇಟ್ ಇನ್. ಕಾರ್ಡ್ ಡೀಟೇಲ್ಸ್ ಅವ್ನು ನಾಳೆ ಕೊಟ್ಟನಂತಂದ್ರೆ ಎಲ್ಲ ಇನ್ಫಾರ್ಮೇಷನ್ ನಥಿಂಗ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದಿಸ್. ಆಯಿತಾ? ಸೊ ಜಸ್ಟ್ ನಮ್ಮ ಕಡೆ ತೊಗೊಂಡನ ಅಂತೇಳಿ ದೋಸ್ ಇನ್ಫಾರ್ಮೇಷನ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದಿಸ್. ಇಷ್ಟು ರನ್ ಮಾಡಿ ತೋರಿಸ್ತಾರೆ. ಆಯಿತಾ? ಸೊ ಈ ಟೈಪ್ ನಿಮ್ಮ ಪ್ರಾಜೆಕ್ಟಿನ ಫ್ಲೋ ಬರ್ತದೆ. ಈಗ ಸ್ಟೆಪ್ಸ್ ಇದೆಯವ ಅದಕ್ಕೆ ವಿಡಿಯೋ ರೆಕಾರ್ಡ್ ಮಾಡಿದ್ದೀವ. ವಿಡಿಯೋ ರೆಕಾರ್ಡ್